ಎಲ್ರಿಗೂ ನಮಸ್ಕಾರ. ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ. ಆತ್ಮೀಯ ಮುಖ್ಯೋಪಾಧ್ಯಾಯರೇ ಹಾಗೂ ಶಿಕ್ಷಕ ಬಾಂಧವರೇ, ಇಂದಿನ ನಮ್ಮ ಈ ವಿಡಿಯೋದಲ್ಲಿ 2026-27ನೇ ಸಾಲಿಗೆ 2025-26ನೇ ಸಾಲಿನ ವಿದ್ಯಾರ್ಥಿಗಳನ್ನು ಹೇಗೆ ಪ್ರಮೋಟ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಅಂದರೆ 2025-26ನೇ ಸಾಲಿನಲ್ಲಿ ಓದುತ್ತಿದ್ದ 1ರಿಂದ 9ನೇ ತರಗತಿಯ ವಿದ್ಯಾರ್ಥಿಗಳನ್ನು 2026-27ನೇ ಸಾಲಿಗೆ ಅಂದರೆ 2ರಿಂದ 10ನೇ ತರಗತಿಗೆ ಹೇಗೆ ಪ್ರಮೋಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಇಲ್ಲಿವರೆಗೂ ಯಾರು ಏನು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಮ ಈ ವಿಡಿಯೋಗಳನ್ನು ಹೆಚ್ಚೆಚ್ಚಾಗಿ ಶೇರ್ ಮಾಡಿ ನಮಗೆಲ್ಲರಿಗೂ ಸಪೋರ್ಟ್ ಮಾಡಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಹಾಗಾದರೆ ಇಂದಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕ್ರೋಮ್ ಬ್ರೌಸರ್ನಲ್ಲಿ ಹೋಗಿ ಯುಡೆಸ್ ಪ್ಲಸ್ ಅಂತ ನಾವು ಟೈಪ್ ಮಾಡಿ ಸರ್ಚ್ ಬಟನನ್ನು ಕ್ಲಿಕ್ ಮಾಡಿದಾಗ ಆಲ್ ಮಾಡ್ಯೂಲ್ಸ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಯುಡೆಸ್ ಪ್ಲಸ್ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಇಂಟರ್ಫೇಸ್ ಓಪನ್ ಆಗುತ್ತೆ. ಅದರಲ್ಲಿ ನಾವು ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಗೋ ಯುಡೆಸ್ ಪ್ಲಸ್ ಲಾಗಿನ್ ಫಾರ್ ಕರ್ನಾಟಕ ಹಲವಾರು ಆಪ್ಷನ್ಗಳು ಲಭ್ಯವಿದ್ದು ಅದರಲ್ಲಿ ನಾವು ಸ್ಟೂಡೆಂಟ್ ಮಾಡ್ಯೂಲ್ ಲಾಗಿನ್ ಮೇಲೆ ಕ್ಲಿಕ್ ಮಾಡೋಣ. ಈ ರೀತಿಯ ಇಂಟರ್ಫೇಸ್ ಓಪನ್ ಆಗುತ್ತೆ. ಅದರಲ್ಲಿ ನಮ್ಮ ಯುಡೆಸ್ ಪ್ಲಸ್ ಯೂಸರ್ ನೇಮ್, ಪಾಸ್ವರ್ಡ್ ಹಾಗೂ ಕ್ಯಾಪ್ಚಾಗಳನ್ನು ಹಾಕೋಣ. ಸೈನ್ ಇನ್. ನೆಕ್ಸ್ಟ್ ಇಂಟರ್ಫೇಸ್ನಲ್ಲಿ ಕರೆಂಟ್ ಅಕಾಡೆಮಿಕ್ ಇಯರ್ 2026-27 ಎನ್ನುವಂತಹ ಆಪ್ಷನ್ ರೆಡ್ ಕಲರ್ನಲ್ಲಿ ಹೈಲೈಟ್ ಆಗಿರುತ್ತೆ. ಅದರ ಮೇಲೆ ನಾವು ಕ್ಲಿಕ್ ಮಾಡೋಣ. ಈ ಒಂದು ಪೇಜ್ನಲ್ಲಿ ಪೇಜಿನ ಎಡಭಾಗದ ಮೇಲ್ತುದಿಯಲ್ಲಿ ಮೆನು ಆಪ್ಷನ್ ಇದೆ. ಅದರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಮೆನು ಬಾರ್ನಲ್ಲಿರುವಂತಹ ಎಲ್ಲ ಆಪ್ಷನ್ಗಳು ನಮಗೆ ಕಾಣಿಸ್ತವೆ. ಅದರಲ್ಲಿ ಸ್ಟೂಡೆಂಟ್ ಮೂವ್ಮೆಂಟ್ ಆ್ಯಂಡ್ ಪ್ರೋಗ್ರೆಷನ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಅಲ್ಲಿರುವಂತಹ ಸಬ್ ಆಪ್ಷನ್ಸ್ ನಮಗೆ ಕಾಣಿಸ್ತವೆ. ಅದರಲ್ಲಿ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಪ್ರೋಗ್ರೆಷನ್ ಮಾಡ್ಯೂಲ್ನಲ್ಲಿ ಗೋ ಎನ್ನುವಂತಹ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಪೇಜ್ನಲ್ಲಿ ನಮಗೆ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಹಾಗೆ ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದು ನಾವು ಯಾವ ತರಗತಿಯ ವಿದ್ಯಾರ್ಥಿಗಳನ್ನು ಪ್ರಮೋಟ್ ಮಾಡಬೇಕಾಗಿರುತ್ತೋ ಆ ತರಗತಿಯನ್ನು ಆಯ್ಕೆ ಮಾಡಿಕೊಳ್ಳೋಣ. ಹಾಗೆ ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಗೋ ಅನ್ನುವಂತಹ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಆ ತರಗತಿಯಲ್ಲಿ ನಮ್ಮ ಶಾಲೆಯಲ್ಲಿರುವಂತಹ ವಿದ್ಯಾರ್ಥಿಗಳ ಮಾಹಿತಿ ನಮಗೆ ಕಾಣಸಿಗುತ್ತೆ. ಹಾಗೆ ಪ್ರತಿ ವಿದ್ಯಾರ್ಥಿಯ ಮುಂದೆ ಪ್ರೋಗ್ರೆಷನ್ ಸ್ಟೇಟಸ್ ಡೀಟೇಲ್ಸನ್ನು ಹಾಕಲಿಕ್ಕೆ ಅವಕಾಶ ಇದ್ದು ಪ್ರೋಗ್ರೆಷನ್ ಸ್ಟೇಟಸ್ ಡೀಟೇಲ್ಸ್ 2025-26ನಲ್ಲಿ ಪ್ರೋಗ್ರೆಷನ್ ಸ್ಟೇಟಸ್ ಸೆಲೆಕ್ಟ್ ಮಾಡಿಕೊಂಡು ಪ್ರಮೋಟೆಡ್ ಬೈ ಎಕ್ಸಾಮಿನೇಷನ್, ನಾಟ್ ಪ್ರಮೋಟೆಡ್ ಅಂದರೆ ರಿಪೀಟರ್, ಪ್ರಮೋಟೆಡ್ ವಿತೌಟ್ ಎಕ್ಸಾಮಿನೇಷನ್ ಅನ್ನುವಂತಹ ಆಪ್ಷನ್ಗಳಲ್ಲಿ ನಾವು ಪ್ರಮೋಟೆಡ್ ಅನ್ನುವಂತಹ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳೋಣ. ಹಾಗೆ ವಿದ್ಯಾರ್ಥಿಯು ಪಡೆದುಕೊಂಡಿರುವಂತಹ ಶೇಕಡಾವಾರು ಅಂಕಗಳನ್ನು ನಾವಿಲ್ಲಿ ನಮೂದು ಮಾಡಬೇಕಾಗುತ್ತೆ. ನೆಕ್ಸ್ಟ್ ವಿದ್ಯಾರ್ಥಿ ಅಕಾಡೆಮಿಕ್ನಲ್ಲಿ ಹಾಜರಾಗಿರುವಂತಹ ಹಾಜರಾತಿಯ ಸಂಖ್ಯೆಯನ್ನು ನಾವಿಲ್ಲಿ ಹಾಕೋಣ. ಹಾಗೆ ಸ್ಕೂಲಿಂಗ್ ಸ್ಟೇಟಸ್ ಅದರಲ್ಲಿ ಸ್ಟಡಿಯಿಂಗ್ ಇನ್ ದ ಸೇಮ್ ಸ್ಕೂಲ್ ಆಪ್ಷನನ್ನು ನಾವು ಆಯ್ಕೆ ಮಾಡಿಕೊಂಡು ಸೆಕ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ಅಪ್ಡೇಟ್ ಕೊಟ್ಟಾಗ ಸ್ಟೂಡೆಂಟ್ ಡೀಟೇಲ್ಸ್ ಹ್ಯಾಸ್ ಬೀನ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಬಟನನ್ನು ಕ್ಲಿಕ್ ಮಾಡಿ. ಹಾಗೆ ಮುಂದಿನ ವಿದ್ಯಾರ್ಥಿಯ ಮಾಹಿತಿ, ಹೀಗೆ ತರಗತಿಯಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳ ಮಾಹಿತಿಯನ್ನು ನಾವು ಇಲ್ಲಿ ಹಾಕಿ 2ನೇ ವಿದ್ಯಾರ್ಥಿ ಮಾಹಿತಿಯನ್ನು ನಾವು ಈಗ ಫಿಲ್ ಮಾಡೋಣ. ಪಡೆದುಕೊಂಡಿರುವಂತಹ ಶೇಕಡಾವಾರು ಅಂಕಗಳನ್ನು ನಮೂದು ಮಾಡೋಣ. ಸ್ಕೂಲಿಂಗ್ ಸ್ಟೇಟಸ್ ಸ್ಟಡಿಂಗ್ ಇನ್ ದ ಸೇಮ್ ಸ್ಕೂಲ್, ನಂತರ ಸೆಕ್ಷನ್ ಸೆಲೆಕ್ಟ್ ಮಾಡಿಕೊಂಡು ಅಪ್ಡೇಟ್ ಕೊಟ್ಟಾಗ ಸ್ಟೂಡೆಂಟ್ ಡೀಟೇಲ್ಸ್ ಹ್ಯಾಸ್ ಬಿನ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ತರಗತಿಯಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳ ಮಾಹಿತಿಯನ್ನು ನಾವು ಭರ್ತಿ ಮಾಡಿ
ಹೀಗೆ ಒಂದು ತರಗತಿಯಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳ ಮಾಹಿತಿಯನ್ನು ನಾವು ಅಪ್ಡೇಟ್ ಮಾಡಿದಾಗ ಇಲ್ಲಿ ಸ್ಟೇಟಸ್ನಲ್ಲಿ ಡನ್, ಹಾಗೆ ಪ್ರೋಗ್ರೆಸ್ಡ್ ಆನ್ ಡೇಟ್, ನಾವು ಯಾವ ಸಮಯದಲ್ಲಿ ವಿದ್ಯಾರ್ಥಿಯ ಮಾಹಿತಿಯನ್ನು ಇಂದೀಕರಿಸುತ್ತೀವೋ ಆ ಸಮಯದ ಒಂದು ಸಂಪೂರ್ಣ ಮಾಹಿತಿ ಇಲ್ಲಿ ಬಂದಿರುತ್ತೆ. ಕೊನೆಯದಾಗಿ ತರಗತಿಯ ಎಲ್ಲ ವಿದ್ಯಾರ್ಥಿಗಳ ಮಾಹಿತಿಯನ್ನು ನಾವು ಹಾಕಿದ ನಂತರ ಇಲ್ಲಿ ಫೈನಲೈಸ್ ಅನ್ನುವಂತಹ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲಿ ನಮಗೆ ಸಮರಿ ಶೋ ಆಗುತ್ತೆ. ಇರುವಂತಹ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ, ಪ್ರಮೋಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ, ಈ ಮಾಹಿತಿಯನ್ನು ನಾವು ಮತ್ತೊಮ್ಮೆ ಪರಿಶೀಲಿಸಿ ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಹೀಗೆ ನಮ್ಮ ಶಾಲೆಗೆ ಸಂಬಂಧಿಸಿದಂಥ ಎಲ್ಲ ತರಗತಿಯ ವಿದ್ಯಾರ್ಥಿಗಳ ಮಾಹಿತಿಯನ್ನು ನಾವು ಭರ್ತಿ ಮಾಡಬೇಕು. 5ನೇ ತರಗತಿಯ ಮಕ್ಕಳ ಮಾಹಿತಿ ಸೆಕ್ಷನ್ ಸೆಲೆಕ್ಟ್ ಮಾಡಿಕೊಳ್ಳೋಣ. ಗೋ, ಪ್ರೋಗ್ರೆಷನ್ ಸ್ಟೇಟೆಡ್, ಪ್ರಮೋಟೆಡ್ ಬೈ ಎಕ್ಸಾಮಿನೇಷನ್, ಪಡೆದುಕೊಂಡಂತಹ ಶೇಕಡಾವಾರು ಅಂಕ, ಹಾಗೆ ಶಾಲೆಗೆ ಹಾಜರಾದ ದಿನಗಳ ಸಂಖ್ಯೆ, ಸ್ಕೂಲಿಂಗ್ ಸ್ಟೇಟಸ್. ನೋಡಿ, ಇದು 5ನೇ ತರಗತಿ, ಹಾಗಾಗಿ ನಾವು ಇದನ್ನು ಆಪ್ಷನನ್ನು ನಾವು ಆಯ್ಕೆ ಮಾಡ್ಕೋಬೇಕಾದ್ರೆ ಲೆಫ್ಟ್ ಸ್ಕೂಲ್ ವಿತ್ TC ಆಪ್ಷನನ್ನು ನಾವು ಆಯ್ಕೆ ಮಾಡಬೇಕು. ಯಾಕಂದರೆ ಇದು ಎಕ್ಸಿಟ್ ಕ್ಲಾಸ್ ಆಗಿರುತ್ತೆ. 1ರಿಂದ 5ನೇ ತರಗತಿಗೆ ಇದ್ದಾಗ 5ನೇ ತರಗತಿ ಎಕ್ಸಿಟ್ ಕ್ಲಾಸು, ಹಾಗೆ 1 to 7th ಇದ್ದಾಗ 7th ಸ್ಟ್ಯಾಂಡರ್ಡ್ ಎಕ್ಸಿಟ್ ಕ್ಲಾಸ್ ಆಗುತ್ತೆ. 1 to 8th ಇದ್ದಾಗ 8th ಸ್ಟ್ಯಾಂಡರ್ಡ್ ಎಕ್ಸಿಟ್ ಕ್ಲಾಸ್ ಆಗುತ್ತೆ. ಅಪ್ಡೇಟ್ ಕೊಟ್ಟಾಗ ವಿದ್ಯಾರ್ಥಿಯ ಮಾಹಿತಿ ಸಕ್ಸಸ್ಫುಲ್ಲಾಗಿ ಅಪ್ಡೇಟ್ ಆಗಿರುತ್ತೆ. ಓಕೆ ಬಟನ್ ಕೊಟ್ಟ ನಂತರ ಎಲ್ಲ ವಿದ್ಯಾರ್ಥಿಗಳ ಮಾಹಿತಿಯು ಸಂಪೂರ್ಣವಾಗಿ ಹಾಕಿದೆ ಅಂತ ನಾವು ಅದನ್ನು ಖಚಿತಪಡಿಸ್ಕೊಂಡ ನಂತರ ಫೈನಲೈಸ್ ಮಾಡೋಣ. ಇನ್ಫಾರ್ಮೇಷನನ್ನು ನಾವು ಇಲ್ಲಿ ಕನ್ಫರ್ಮ್ ಮಾಡಬೇಕು. ಓಕೆ, ಹೀಗೆ ನಮ್ಮ ಶಾಲೆಯ ಎಲ್ಲ ತರಗತಿಯ ಈ ಒಂದು ಪ್ರಮೋಟ್ ಮಾಡಿರ್ತಕ್ಕಂಥ ಮಾಹಿತಿಯನ್ನು ನಾವು ಫೈನಲೈಸ್ ಮಾಡಬೇಕಾಗುತ್ತೆ. ಫೈನಲೈಸ್ ಅದಕ್ಕಿಂತ ಮುಂಚೆ ಮತ್ತೊಮ್ಮೆ ಸಮರಿಯನ್ನು ವ್ಯೂ ಮಾಡಿ ಚೆಕ್ ಮಾಡಿ ಕನ್ಫರ್ಮ್ ಮಾಡೋಣ. ನೆಕ್ಸ್ಟ್ ಮುಂದಿನ ತರಗತಿ ವಿದ್ಯಾರ್ಥಿಗಳ ಮಾಹಿತಿಯನ್ನು ಪರಿಶೀಲಿಸಿ ಫೈನಲೈಸ್ ಮಾಡೋಣ. ಕನ್ಫರ್ಮ್ ಮಾಡೋಕ್ಕಿಂತ ಮುಂಚೆ ಮತ್ತೊಮ್ಮೆ ಪರಿಶೀಲಿಸಿ ಕನ್ಫರ್ಮ್ ಮಾಡೋಣ. ಹೀಗೆ ಶಾಲೆಯಲ್ಲಿರುವಂತಹ ಎಲ್ಲ ತರಗತಿಗಳ ವಿದ್ಯಾರ್ಥಿಗಳ ಮಾಹಿತಿಯನ್ನು ನಾವು ಹಾಕಿದ ನಂತರ ಫೈನಲೈಸ್ ಕೊಟ್ಟ ನಂತರ ಬ್ಯಾಕ್ ಹೋಗಿ ಇಲ್ಲಿ ಪ್ರೋಗ್ರೆಷನ್ ಮಾಡ್ಯೂಲ್ನಲ್ಲಿ ವಿದ್ಯಾರ್ಥಿಗಳ ಮಾಹಿತಿಯನ್ನು ನಾವು ಫಿಲಪ್ ಮಾಡಿದ್ದೀವಿ, ಸಮ್ಮರಿಯನ್ನು ವ್ಯೂ ಮಾಡಿದ್ದೀವಿ. ನಾವು ಫೈನಲ್ ಸಬ್ಮಿಷನ್ ಕೊಡಬೇಕಾಗಿರೋದು ಫೈನಲೈಸ್ ಪ್ರೋಗ್ರೆಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೊಟ್ಟಿರುವಂತಹ ನೋಟನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ಒಂದು ಸತಿ ಓದ್ಕೊಂಡ ನಂತರ ಇಲ್ಲಿರುವಂತಹ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಫೈನಲ್ ಸಬ್ಮಿಷನ್ ಕೊಟ್ಟಾಗ ಸ್ಕೂಲ್ ಪ್ರೋಗ್ರೆಷನ್ ಫೈನಲೈಸ್ಡ್ ಫಾರ್ ದ ಅಕಾಡೆಮಿಕ್ ಇಯರ್ 2025-26 ಅಂತ ಬರುತ್ತೆ. ಓಕೆ ಬಟನ್ ಕ್ಲಿಕ್ ಮಾಡಿದಾಗ ನಮ್ಮ ಶಾಲೆಯ ಒಂದು UDAS ಪ್ಲಸ್ನಲ್ಲಿ ವಿದ್ಯಾರ್ಥಿಗಳನ್ನು ನಾವು 2025-26ನೇ ಸಾಲಿನಿಂದ 2026-27ನೇ ಸಾಲಿಗೆ ಪ್ರಮೋಟ್ ಮಾಡಿದ್ದು ನಮಗೆ ಕನ್ಫರ್ಮ್ ಆಗುತ್ತೆ. ಈ ರೀತಿಯಾಗಿ 2025-26ನೇ ಸಾಲಿನಿಂದ 26-27ನೇ ಸಾಲಿಗೆ 1ರಿಂದ 9ನೇ ತರಗತಿಯ ವಿದ್ಯಾರ್ಥಿಗಳನ್ನು 2ರಿಂದ 10ನೇ ತರಗತಿಗೆ ಪ್ರಮೋಟ್ ಮಾಡೋದು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಂಡ್ವಿ. ಆದ್ಮೇಲೆ ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ತಮಗೆ ಅನಂತ ಧನ್ಯವಾದಗಳನ್ನು ನಾವು ಸಮರ್ಪಣೆ ಮಾಡ್ತಾ ಇದ್ದೇವೆ. ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ.